ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಕಳೆದ ಹಲವು ದಿವಸಗಳಿಂದ ಅಷ್ಟಲ್ಲ, ಹಲವು ವರ್ಷಗಳಿಂದ ಸೌಜನ್ಯಾಳಿಂದ ಹಿಡಿದು ಇವತ್ತು ನಾನು ಹುಗಿದಿದ್ದೀನಿ ಅನೇಕ ಶವಗಳನ್ನು ಅನ್ನುವಂಥ ಒಬ್ಬ ಅನಾಮಿಕ ಭೀಮ ಸಾಕ್ಷಿ ಕೊಡುವವರೆಗೆ ಎಲ್ಲರೂ ಬೆನ್ನು ಹತ್ತಿದ್ದೆ. ತನಿಖೆ ಆಗಲಿ ಅದರಲ್ಲೂ ಮುಖ್ಯವಾಗಿ ಮಹೇಶ್ ತಿಮರೊಡ್ಡಿ ಅವರು, ಜೊತೆಗೆ ನಮ್ಮ ಮಟ್ಟಣ್ಣವರವರು, ಅವ್ರ ಜೊತೆಗಾರರು, ಈಗಂತೂ ನಮ್ಮ ಜಗದೀಶ್ ಅವರು, ಅವ್ರ ನಂತರ ಅನೇಕರು, ನಮ್ಮ ಪ್ರಕಾಶ್ ರಾಜ್ ಆಗಿರ್ಬೋದು, ಅನೇಕರು ಬೆನ್ನು ಹತ್ತಿದ್ರು. ಅವ್ರ ಸಾಹಸಂತ ದೊಡ್ಡದು. ಇವರೆಲ್ಲರ ಒಟ್ಟು ಪ್ರಯತ್ನ ಕೊನೆಗೆ ಈ ಸಾಕ್ಷಿದಾರನಿಂದಾಗಿ ಇವತ್ತು ಅನಿವಾರ್ಯವಾಗಿ ಸರ್ಕಾರ ಜನರ ಧ್ವನಿಗೆ ಇಡೀ ರಾಷ್ಟ್ರ ತುಂಬ, ಅಂತಾರಾಷ್ಟ್ರ ತುಂಬ ಹಬ್ಬಿದ್ದರಿಂದಾಗಿ ಅನಿವಾರ್ಯವಾಗಿ ಬಗ್ಗುವಂಥ ಪ್ರಸಂಗ ಬಂತು. ಅದು ನಮ್ಮ ಸಿದ್ದರಾಮಯ್ಯನವರು ಒಂದು ರೀತಿಯಿಂದ ಇವರಲ್ಲಿ ಒಂದಿಷ್ಟು ಸಾಫ್ಟ್ ಕಾರ್ನರ್ ಮಾನವೀಯತೆ ಅಲ್ಲೆಲ್ಲ ಇದ್ದಾವಂತೂ ನಾವು ಭಾವಿಸ್ಕೊಂಡಿದ್ವಿ. ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗಿಯೂ ನಾವು ಈ ಸಂದರ್ಭದಲ್ಲೇ ತನಿಖೆಗೆ ಆಜ್ಞೆ ಮಾಡಿದ್ರಿ, SIT ನೇಮಿಸಿದ್ರಿ, ಒಳ್ಳೆಯ ಮೊಹಂತ್ ಅನ್ನೋ ಆಫೀಸರ್ ನೇಮಿಸಿದ್ರಿ. ಇದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳೋ ಜೊತೆಗೆ ಇದು ಪ್ರಾಮಾಣಿಕವಾಗಿ ನಡೀಲಿ ಅನ್ನುವಂಥ ಮಾತನ್ನು ನಡೀಬೇಕು. ಯಾವುದೇ ಒತ್ತಡಕ್ಕೂ ಇದು ಮನೆಯಬಾರದು. ಯಾಕೆಂದ್ರೆ ಇದರಿಂದ ಶಕ್ತಿ ಇಲ್ಲಿವರೆಗೆ ನೋಡಿದಂಥ ಒಂದು ಹೋರಾಟ ನೋಡಿದಾಗ ಎಷ್ಟು ಭಯಂಕರದಪ್ಪ ಈ ಶಕ್ತಿ ಅನ್ನೋದು ಈಗಾಗಲೇ ಜನರಿಗೆ ಮನವರಿಕೆ ಆಗಿದೆ. ಅನೇಕರ ಈ ಒಂದು ದಾಳಿಯಿಂದಾಗಿ ಈ ಧರ್ಮಸ್ಥಳದಲ್ಲಿ ರಾಜ್ಯದ್ದಾಗಿರ್ಬೋದು, ಕೇರಳದ್ದಾಗಿರ್ಬೋದು, ಇನ್ನುಳಿದ ಕಡೆಯಿಂದಾಗಿರ್ಬೋದು, ಭಕ್ತಾದಿಗಳು ಬಂದಲ್ಲಿ ಏನು ನಡೆದು ಹೋಗ್ಯದ, ಏನಾಗಿದೆ, ಎಷ್ಟೋ ಜನ ಕಣ್ಮರೆ ಆಗಿದ್ದು, ಇದೆಲ್ಲವೂ ಇವತ್ತು ಹೊರಗೆ ಬರಲಿ, ಜಗತ್ತಿಗೆ ಗೊತ್ತಾಗಲಿ ಯಾರು ಇವರು ಎಂತು ಅಂತ. ನಾವು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ, ಇವರೇ ಅಂತ ಹೇಳ್ತಾ ಇಲ್ಲ. ಇದೇ ಕಾಲಕ್ಕೆ NIA ಅದು ಸಹಿತ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದ್ದಿದ್ದು, ಅವರು ಬಂದು ತನಿಖೆ ಮಾಡಲಿ, ಅದಕ್ಕೇನೋ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ನಮ್ಮ ಏನಪ್ಪ ಅಂತಂದ್ರೆ ಅಮಿತ್ ಶಾ ಅವರು ನಿಜವಾಗಿ ಆಸಕ್ತಿ ತೋಳುವಂಥ ವಿಷಯನೇ ಇದು. ಅವರು ಮಾಡಲಿ, ಎಲ್ಲರೂ ಮಾಡಲಿ, ಹೊರಗೆ ಬರಲಿ. ಇದರಿಂದ ಆದಂಥ ಅನ್ಯಾಯಗಳಿಗೆ ಒಂದು ಪರಿಹಾರ, ನ್ಯಾಯ ಸಿಗಲಿ ಅಂತೇಳಿ. ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅವರು ಶವವಾಗಿ ಹೋಗಿದ್ದಾರೆ, ತಮ್ಮ ಬದುಕನ್ನು ಕಳೆದುಕೊಂಡಿದ್ದಾರೆ. ಯಾವ ರೀತಿ ಕಳೆದುಕೊಂಡ್ರು, ಏನು ಎಂತೋ, ಯಾರ ಮಕ್ಕಳು ಅಶಿಟ್ ಬಿದ್ದಿದ್ರು, ಮತ್ತೆ ಆಮೇಲೆ ಏನು ಬಿದ್ದಿದ್ರು, ಯಾರನ್ನ ಯಾವ ರೀತಿ ಓದಿದ್ರು, ಯಾವ ರೀತಿ ಅವೆಲ್ಲ ನಾವು ಒಂದು ರೀತಿ ಒಂದು ಕ್ಷಣ ವಿಚಾರ ಮಾಡಿದ್ರೆ ಇದು ನಡಿಗೆ ಹೋಗ್ತದೆ. ಇಂಥ ಭೀಕರ ಕೊಲೆಗಾರರಲ್ಲಿದ್ದಾರೆ, ಯಾರವರು ಅನ್ನೋ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರು ಸಂಶಯ ಇದೆ. ಆಮೇಲೆ ಬೇರೆ ಆದರೆ ಅದು ನಿಜ ಆಗದೇ ಇರಲಿ ಅನ್ನುವಂಥದ್ದು ಅಷ್ಟೇ. ಅದೇ ಕಾರಣಕ್ಕೆ ನಾವು ಈ ಮಾತನ್ನು ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅನಗತ್ಯವಾಗಿ ಬರೀ ಆರೋಪ ಮಾಡೋದ್ರಿಂದಲ್ಲ, ಸಿದ್ಧ ಆಗಬೇಕದು. ಸಿದ್ಧ ಆದಾಗ ಮಾತ್ರ ನಾವು ಅದನ್ನು ಇವರೆಲ್ಲ ಮಾಡಿದ ಆರೋಪಗಳಿಗೆ ಅದ್ರ ಒಪ್ಪಿಕೊಡ್ಬೇಕಾಗ್ತದೆ. ಅದು ಹೌದು ಅಲ್ಲೋ ಅನ್ನೋದಷ್ಟೇ ಈಗ ಬರಬೇಕಾಗಿದೆ ಹೊರಗೆ. ಆ ದಿಶೆಯಲ್ಲಿ ಇವತ್ತು ಭೀಮ ನಮ್ಮ ಅನಾಮಧೇಯ ಹೆಣೆಗಳನ್ನು ಹೋಗದಂಥ ವ್ಯಕ್ತಿ ಮನ ಪರಿವರ್ತನೆಯಾಗಿ ಸಾಕ್ಷಿ ಬಂದು ಹೇಳ್ತಾ ಇದ್ದಾನೆ. ಆಲ್ರೆಡಿ ಇವರಿಂದ ಇಡೀ ರಾಷ್ಟ್ರ, ರಾಜ್ಯ, ಬೇರೆ ಬೇರೆ ದೇಶಗಳಿಂದ ಜನ ಸಹಿತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಕೊನೆಗೂ ನಮ್ಮ ಸಿದ್ದರಾಮಯ್ಯನವರು SIT ನೇಮಿಸಿ ಒಂದು ಕೈನ ಮುಂದೆ ಅನ್ನೋದು ತೋರಿಸ್ಬಿಟ್ರು. ಇನ್ನು NIA ಆಗಿರ್ಬೋದು, ಮತ್ತಾವುದೋ ಈಗಾಗಲೇ CBI ತನಿಖೆ ಆ ಸೌಜನ್ಯ ಕೇಸಿನಲ್ಲಿ ಮುದ್ದೆ ಹೋಗೋದು ನಿಮಗೆ ಗೊತ್ತದ. ಆದರೂ ಸಹಿತ ಈ ಹೊಸ ಒಂದು ಆರೋಪ, ಹೊಸ ಒಂದು ಸಾಕ್ಷಿ, ಹೊಸ ಆಯಾಮ ನಮಗೆ ಕೊಟ್ಟು ಸೌಜನ್ಯಕ್ಕೂ ಸಹಿತ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಎಲ್ಲರಲ್ಲೂ ಮೂಡಿಸೋದು. ಅದರಲ್ಲೂ ಮಟ್ಟಣ್ಣವರು ಮತ್ತು ತಿಮರೊಡ್ಡಿ ಅವ್ರ ಹೋರಾಟ ಅಂತೂ, ಅದೇ ರವಿ ಪ್ರಸನ್ನ ಅವ್ರದ್ದಾಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಇವರ ನಿರಂತರ ಹೋರಾಟ ಇದು ಇವತ್ತು ಒಂದು ಮೂರ್ತಿ ರೂಪ ಪಡ್ಕೊಂಡ, ಅದಕ್ಕೆ ಒಂದು SIT ರೂಪ ಪಡ್ಕೊಂಡದ. ಜೊತೆಗೆ NIA ಆಗಲಿ ಏನೂ ಆಗಲಿ ಒಟ್ಟಾರೆ ಸತ್ಯ ಹೊರಗೆ ಬರಲಿ. ಈ ಆದಂಥ ಅನ್ಯಾಯ ಆದಂಥ ಮಕ್ಕಳಿಗೆ, ಯುವತಿಯರಿಗೆ, ಯುವಕರಿಗೆ ನ್ಯಾಯ ಸಿಗಲಿ. ಹೌದಪ್ಪ, ಕೊನೆಗೂ ಸತ್ಯ ಗೊತ್ತಾಯಿತು ಅಂತೇಳಿ ಯಾರವರು ಅನ್ನೋದನ್ನು ಸ್ಪಷ್ಟವಾಗಿ ಹೊರಗೆ ಬರಲಿ ಅನ್ನುವಂಥದ್ದು. ಯಾಕಂದರೆ ಯಾರಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರೂ ಸಂಶಯ ಇದ್ದರೂ ಸಹ ಅದು ನಿಜ ಆಗದೇ ಇರಲಿ ಅನ್ನುವಂಥದ್ದು ಮನಸ್ಥಿತಿ ಎಲ್ಲರಲ್ಲೂ ಅದ. ಯಾಕಪ್ಪ ಅಂತಂದ್ರೆ ಒಂದು ಧರ್ಮಸ್ಥಳ ದೊಡ್ಡ ಪೀಠ, ಅದು ಜನ ನಂಬಿಕೆ ಇಟ್ಟಂಥದ್ದು ಮಂಜುನಾಥನ ಮೇಲೆ, ಮಂಜುನಾಥ ಮತ್ತು ಅನ್ನಪ್ಪನ ಮೇಲೆ. ಆ ಅನ್ನಪ್ಪ ಮಂಜುನಾಥರ ಮೇಲೆ ಆನೆ ಇಟ್ಟು ಹೇಳಿದವರು, ಅವ್ರ ಪಾಪ ಅವ್ರ ಮಾತು ಸತ್ಯ ಆಗಲಿ ಅನ್ನೋ ಒಂದು ಮಾತು. ಅದು ಸತ್ಯ ಎಲ್ಲರಿಗೂ ದೊಡ್ಡದು, ನಾವು ಬಯಸಿದಂಗೆ ಅದು ಆಗೋದಿಲ್ಲ. ಅದು ಸತ್ಯ ಇರೋದು ಇನ್ನೊಂದು ಅದೇನು ಅನ್ನೋದು ಹೊರಗೆ ಬರಲಿ. ಬರ್ತನ್ನೋ ಭರವಸೆಯಿಂದ ನಾವು ಇವತ್ತು ಸಿದ್ದರಾಮಯ್ಯ ತೆಗೆದುಕೊಂಡಂಥ SIT ನಿರ್ಧಾರಕ್ಕೆ ಸ್ವಾಗತ ಮಾಡ್ತಾ, ಜೊತೆಗೆ ಶಾ ಅವರು NIA ತನಿಖೆ ಸಹಿತ ಮಾಡಿಸ್ರಿ, CBI ಇನ್ನೊಂದು ತನಿಖೆ ಮಾಡಿಸ್ರಿ. ಒಟ್ಟಾರೆಯಾಗಿ ಸತ್ಯ ಹೊರಗೆ ಬಂದ ಜಗಕ್ಕೆ ಹೌದಪ್ಪ ಇಂಥವ್ರು ಇದ್ದಾರೆ ಅಂತೇಳಿ ಆ ಶಕ್ತಿ ಯಾವುದು ಅನ್ನೋದು ನಾವು ನೋಡಬೇಕಾಗಿದೆ. ಇವತ್ತು ಎಂಥ ಬಲಿಷ್ಠ ಶಕ್ತಿ ಅದು, ಇದನ್ನೆಲ್ಲ ಮುಚ್ಚಿ ಹಾಕಿದಪ್ಪ ಅಂದ್ರೆ ಅದು ನಮ್ಗೆ ಗೊತ್ತಾಗಬೇಕಾಗಿದೆ ಅಂತ ಹೇಳ್ತಾ, ಇದು ಇತ್ತೀಚಿನ ಈಗಿನ ಡೆವಲಪ್ಮೆಂಟ್ ನಿಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ಇದು ಒಂದಿಷ್ಟು ಚಿಕ್ಕದಾದಂಥ ಒಂದು ವೀಡಿಯೋ ಮಾಡಿಬಿಡ್ತಾ ಇದ್ದೀನಿ.
ನೀವು ಇದನ್ನು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. L60 ನ್ಯೂಸ್ ಆದ ಸೀತಾರಾಮ್ ಸತ್ಯದ ಕೈಯಲ್ಲಿ ವಂದನೆಗಳು.